ಹಲೋ ಎವ್ರಿವನ್. ಸೊ ನಾವಿವತ್ತು ನಾನು ಮತ್ತು ಹಸ್ಬೆಂಡ್ ಇವಾಗ ಔಟ್ಸೈಡ್ ಹೋಗ್ತಿದ್ದೇವೆ. ಮಗು ಮನೇಲಿದೆ, ಇವನ್ ಮನೇಲಿದ್ದಾನೆ, ಅಮ್ಮನೂ ಮನೇಲಿದ್ದಾರೆ. ನಾನು ಮತ್ತು ಹಸ್ಬೆಂಡ್ ಮಾತ್ರ ಇವತ್ತು ಹೋಗ್ತಿದ್ದೇವೆ ಔಟ್ಸೈಡ್. ಇವತ್ತು ನಾವು ಶಾರ್ಜಾ ಹೋಗ್ತಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಕೆಲವು ಕೆಲಸ ಇತ್ತು, ಡ್ರೈ ವಾಶ್ ಇದ್ದು, ಮತ್ತು ನಂದು ಕೆಲವು ನನ್ನ ಹತ್ರ ಆ್ಯಕ್ಚುಲಿ ತುಂಬ ಮೆಟೀರಿಯಲ್ಸ್ ಇತ್ತು, ಬಟ್ಟೆದು ಮೆಟೀರಿಯಲ್ಸ್. ನನಗೆ ಲೈನಿಂಗ್ ಪೀಸ್ ಎಲ್ಲ ಬೇಕಿತ್ತು. ಅದಕ್ಕೆ ನಾನು ಅಂದರೆ ಪೀಸಸ್ ಎಲ್ಲ ತೊಗೊಂಡಿಟ್ಟಿದ್ದೇನೆ, ನಾನು ನಿಮಗೆ ತೋರಿಸ್ತೇನೆ. ಈ ಥರ ನಾನು ಪೀಸ್ ಎಲ್ಲ ಮಾಡಿ, ಸೊ ನಾನು ಈ ಥರ ಎಲ್ಲ ಪೀಸಸ್ ಮಾಡಿಟ್ಟಿದ್ದೇನೆ. ತುಂಬ ಮೆಟೀರಿಯಲ್ಸ್ ಇದೆ ಆ್ಯಕ್ಚುಲಿ. ನಾನು ತೊಗೊಂಡು ಬಂದಿದ್ದು ಮುಂಚೆ ನಾನು ಅಬುದಾಬಿ ಇರಬೇಕಿದ್ರೆ ಅಂದರೆ ಒಂದು 3-4 ವರ್ಷದಿಂದ ತೊಗೊಂಡಿಟ್ಟ ಬಟ್ಟೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತುಂಬ ಇತ್ತು. ಸೊ ನಾನು ಅಂದ್ಕೊಂಡೆ ತುಂಬ ದಿನ ಆಯಿತು ನಾನು ಸ್ಟಿಚಿಂಗ್ದು ವೀಡಿಯೋಸ್ ಹಾಕಲಿಲ್ಲ ಅಂತೇಳಿ. ಸೊ ತುಂಬ ರಿಕ್ವೆಸ್ಟ್ ಬರ್ತಿತ್ತು. ಸೊ ನಾನು ಅಂದ್ಕೊಂಡೆ ಇದಕ್ಕೆಲ್ಲ ಪೀಸಸ್ ತರೋದು ಅಂತೇಳಿ. ಸೊ ಶಾರ್ಜಾದಲ್ಲಿ ಒಂದು ಶಾಪ್ ಇದೆ, ಜುಬೇರ್ ಪ್ಲಾಜಾ ಅಂತೇಳಿ. ಅಲ್ಲಿ ಚೆನ್ನಾಗಿ ಪೀಸಸ್ ಎಲ್ಲ ಸಿಗುತ್ತೆ, ಲೈನಿಂಗ್ ಪೀಸಸ್ ಎಲ್ಲ. ಸೊ ಅಲ್ಲಿಗೆ ಹೋಗುವ, ಆಮೇಲೆ ಕೆಲವೆಲ್ಲ ಕೆಲಸ ಮುಗಿಸಿ ಬರುವ. ಸೊ ನನ್ನದು ವಿಡಿಯೋ ಎಂಡ್ ತನಕ ನೋಡಿ, ಏನೆಲ್ಲ ಆಗುತ್ತೆ ಎಲ್ಲ ತೋರಿಸ್ತೇನೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಒಂದು ಮಾರ್ನಿಂಗ್ 9 ಆಗಬೇಕಿದ್ರೆ ಹೊರಡ್ತಿದ್ದೇವೆ ಶಾರ್ಜಾದ್ದು ಸೈಡಿಗೆ. ಸೊ ನಾವಿವತ್ತು ಫುಲ್ ಡೇ ಹೊರಗಡೆನೇ ಇರೋ ಕಾರಣ ನಾನು ಇವಾನ್ಗೆ ಮತ್ತು ಅಮ್ಮನಿಗೆ ಬಿಟ್ಟು ಹೋಗ್ತಿದ್ದೇನೆ. ಯಾಕಂದರೆ ಇವಾನ್ಗೆ ನಾವು ಔಟ್ಸೈಡ್ ಕರ್ಕೊಂಡು ಹೋದರೆ ಅವನ ಹಿಂದೆ ಬೀಳಬೇಕಾಗುತ್ತೆ, ನಮಗೆ ಏನು ತೊಗೊಳ್ಲಿಕ್ಕೂ ಆಗಲ್ಲ, ಏನು ಎಂಜಾಯ್ ಮಾಡಲಿಕ್ಕಾಗಲ್ಲ. ಸೊ ಏನಾದರೂ ಹತ್ತಿರ ಇರಬೇಕಿದ್ರೆ ಮಾತ್ರ ನಾವು ಇವಾನ್ಗೆ ಕರ್ಕೊಂಡು ಹೋಗೋದು. ಮತ್ತು ಅವನಿಗೂ ತುಂಬ ಟಯರ್ಡ್ ಆಗುತ್ತೆ ನಾವು ಹೀಗೆ ತುಂಬ ಔಟ್ಸೈಡ್ ಎಲ್ಲ ಇದ್ದರೆ. ಯಾಕಂದರೆ ದುಬೈಲಿ ಇವಾಗ ತುಂಬ ಬಿಸಿಲು. ಸೊ ನಾವಿವಾಗ ಲಾಂಡ್ರಿಗೆ ರೀಚ್ ಆದ್ವಿ. ಇಲ್ಲಿ ಎಮಿರೇಟ್ಸ್ ಆಟೋಮ್ಯಾಟಿಕ್ ಲಾಂಡ್ರಿ ಅಂತೇಳಿ ಇದು ಶಾರ್ಜಾದಲ್ಲಿದೆ. ಇಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ, ದುಬೈಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಯೂಶ್ವಲಿ ಲಾಂಡ್ರಿಗೆ. ಓಕೆ, ನಾವಿವಾಗ ಇಲ್ಲಿ ಲಾಂಡ್ರಿಗೆ ಬಂದಿದ್ದೇವೆ. ಯಾಕಂದರೆ ನಿನ್ನೆನೆ ಇವಾನಿದ್ದು ಬ್ಯಾಪ್ಟಿಸಮ್ ಇತ್ತು, ನಾನು ಅದರ ವಿಡಿಯೋ ಹಾಕಿದ್ದೇನೆ ಆಲ್ರೆಡಿ ನೋಡಿ. ಸೊ ನಂದು ಹಸ್ಬೆಂಡ್ ಅವ್ರದ್ದು ಅಂದರೆ ಮ್ಯಾರೇಜಿದ್ದು ಸೂಟ್ ಹಾಕಿದ್ರು. ಸೊ ಅದು ಡ್ರೆಸ್ನ ನಾವು ಅಂದರೆ ಅದು ಶರ್ಟ್ ಮತ್ತು ಸೂಟನ್ನು ನಾವು ಆಫ್ಕೋರ್ಸ್ ನಾವು ವಾಶ್ ಮಾಡೋದಕ್ಕಿಂತ ನಾವು ಯಾವತ್ತೂ ಅಂಥದ್ದನ್ನೆಲ್ಲ ಡ್ರೈ ವಾಶಿಗೆ ಕೊಡೋದು. ಅವ್ರು ಕ್ಲೀನಾಗಿ ವಾಶ್ ಮಾಡಿರ್ತಾರೆ. ಅದಾದಮೇಲೆ ನಾವು ಹಾಗೇನೆ ತೆಗೆದು ನಾವು ಕಬಟ್ಟಲ್ಲಿ ಇಡ್ತೇವೆ. ಸೊ ಅದೇನು ಹಾಳಾಗೋದಿಲ್ಲ. ಸೊ ಅದಕ್ಕೆ ನಾವು ಅದನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಮತ್ತು ನಂದು ಡ್ರೆಸ್ ನಾರ್ಮಲ್ ನಾನು ಸಲ್ವಾರ್ ಹಾಕಿದ್ದೆ, ಅದನ್ನೆಲ್ಲ ನಾನು ಡ್ರೈ ವಾಶಿಗೆ ಕೊಡೋದಿಲ್ಲ, ಅದನ್ನೆಲ್ಲ ನಾನು ಮಿಷಿನಲ್ಲೇ ವಾಶ್ ಮಾಡೋದು. ಅದೇ ಇದು ಇವಾಗ ಕ್ಲೋಸ್ ಆಗುತ್ತೆ ಲಾಂಡ್ರಿ. ಯಾವತ್ತು ನಾವು ಇಲ್ಲಿ ಬರಬೇಕಿದ್ರೆ ಕ್ಲೋಸ್ ಆಗುತ್ತೆ, ಅದಕ್ಕೆ ನಾವು ಇವಾಗ ಬಂದದ್ದು. ಸೊ ನೆಕ್ಸ್ಟ್ ನಾನು ಜುಬೇರ್ ಪ್ಲಾಜಾಕ್ಕೆ ಹೋಗಿದ್ದೆ ಬಟ್ಟೆದು ಪೀಸಸ್ ಎಲ್ಲ ತೊಗೊಳ್ಳಿಕ್ಕೆ. ಅಲ್ಲಿ ನನಗೆ ಶಿಫ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ, ಅಲ್ಲಿ ನನಗೆ ವೀಡಿಯೋ ತೆಗಿಲಿಕ್ಕೆ ಮರ್ತೋಯ್ತು. ಯಾಕಂದರೆ ನನಗೆ ತುಂಬ ಲೈನಿಂಗ್ ಪೀಸಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ಹುಡುಕ್ತಿದ್ದೆ. ಸೊ ವೀಡಿಯೋ ತೆಗಿಲಿಕ್ಕೆ ಮರ್ತೋಯ್ತು. ಇವಾಗ ನಾವು ಲಾಟ್ ಅಂತೇಳಿ ಒಂದು ಜಾಗ ಇದೆ, ಲೂಲುದ್ದು ಮೇಲೆ ಲಾಟ್ ಅಂತೇಳಿ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಶಾರ್ಜಾದಲ್ಲಿ. ಇಲ್ಲಿ ತುಂಬ ಐಟಮ್ಸ್ ಚೀಪ್ ಸಿಗುತ್ತೆ. ಇಲ್ಲಿ ತುಂಬ ಐಟಮ್ಸ್ ಅಂದರೆ ಕಮ್ಮಿ ರೇಟಿಗೆ ಸಿಗುತ್ತೆ, ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಮತ್ತು ಇಲ್ಲಿ ಎಲ್ಲನೂ ಸಿಗುತ್ತೆ ನಿಮಗೆ, ಎಲೆಕ್ಟ್ರಾನಿಕ್ಸಿಂದ ಹಿಡಿದು ಹೌಸ್ ಹೋಲ್ಡ್ ಐಟಮ್ಸಿಂದ ಹಿಡಿದು ಬಟ್ಟೆ, ಬ್ಯಾಗ್ಸ್ ಎಲ್ಲನೂ ಇದೆ. ಇದು ನೋಡಿ ಗ್ಲಾಸ್, ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಹೆವಿ ಇತ್ತು ತುಂಬ, ಜಸ್ಟ್ 5 ದಿರಮ್ಸಿಗೆ ಪರ್ ಗ್ಲಾಸ್. ಸೊ ನಾವಿವತ್ತು ಯಾವ ಶಾಪಿಗೆ ಹೋಗ್ತಿದ್ದೇವೆ ಆ ಶಾಪಲ್ಲೆಲ್ಲ ಆಫರ್ ನಡೀತಿತ್ತು. ಸೊ ಅದಕ್ಕೆ ನಾನು ಮತ್ತು ಹಸ್ಬೆಂಡ್ ಮಾತ್ರ ಬಂದಿತ್ತು. ಯಾಕಂದರೆ ನಮ್ಗೆ ಗೊತ್ತಿತ್ತು ಇವತ್ತು ನಾವು ಮನೆಗೆ ಹೋಗ್ಬೇಕಿದ್ರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ. ಇದು ಗ್ಲಾಸ್ ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು, ತುಂಬ ಹೆವಿ ಇತ್ತು, ಕಾಫಿ ಎಲ್ಲ ಕುಡಿಲಿಕ್ಕೆ ತುಂಬ ಒಳ್ಳೆದಿತ್ತು. ಅದಕ್ಕೆ ನಾನು ಹಸ್ಬೆಂಡ್ಗೆ ಕೇಳ್ತಿದ್ದೆ ನಾನು ತೊಗೋಬೇಕಾ ಅಂತೇಳಿ. ಅವ್ರು ಹೇಳಿದರು ಸ್ಟ್ರೈಟ್ ಅವೇ ಬೇಡ ಅಂತೇಳಿ. ಇದು ನೋಡಿ, ಇದು ಸಹ ಚೆನ್ನಾಗಿತ್ತು. ಯೂಶ್ವಲಿ ನನಗೆ ಸ್ಪೆಷಲಿ ಕಪ್ಸ್, ಮಗ್ಸ್ ಇದನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ತುಂಬ ಇಷ್ಟ. ಆಲ್ರೆಡಿ ನಾನು ಒಂದು 2-3 ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ಚೆಂದ ಇರೋದು, ಯುನೀಕ್ ಆಗಿರೋದು. ಬಟ್ ತುಂಬ ಬೇಡ ಅಂಥೇಳಿ ಇಲ್ಲಿ ನೋಡಿ ಇವಾಗ ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಪ್ಲೇಟ್ಸ್ ಕಲೆಕ್ಷನ್ಸ. ಆಮೇಲೆ ಇದು ನೋಡಿ ಟ್ರೇ ತುಂಬ ಚೆನ್ನಾಗಿತ್ತು, ಲೈಟ್ ವೆಯ್ಟ್ ಇತ್ತು, ಅಷ್ಟು ಹೆವಿ ಇರಲಿಲ್ಲ. ಗ್ಲಾಸಿದ್ದು ಪ್ಲೇಟ್, ಡಿಸೈನ್ ಚೆನ್ನಾಗಿತ್ತು. ಸೊ ನಾನು ಹಾಗೆಯೇ ಎಲ್ಲ ಆಪ್ಷನ್ಸ್ನ ನೋಡ್ತಿದ್ದೆ, ಯಾವುದೆಲ್ಲ ಚೆನ್ನಾಗಿದೆ ಇಲ್ಲ ಅಂಥೇಳಿ. ಸೊ ನೆಕ್ಸ್ಟ್ ನಾವು ಇಲ್ಲಿ ಈ ಸೆಕ್ಷನ್ಗೆ ಬಂದಿದ್ವಿ. ನನ್ನ ಅಮ್ಮನಿಗೆ ಸನ್ಫ್ಲವರ್ ಅಂದರೆ ತುಂಬ ಇಷ್ಟ. ಅದು ಈ ಥರ ವಾಸಲ್ಲಿರುತ್ತಲ್ಲ ಸನ್ಫ್ಲವರ್, ಅದು ಸೇವಂತಿಗೆ ತುಂಬ ಇಷ್ಟ. ಸೊ ನಾನು ಇಲ್ಲಿ ನೋಡಿದ ತಕ್ಷಣ ನನಗೆ ಕಾಣಿಸಿತ್ತು ಸನ್ಫ್ಲವರ್. ಸೊ ಇದನ್ನು ಮತ್ತೆ ಇನ್ನೊಂದು 2 ವಾಸ್ನ ಅವ್ರಿಗೋಸ್ಕರ ತೊಗೊಂಡೆ. ಸೊ ತುಂಬ ಫ್ಲವರ್ಸ್ ಇತ್ತು ಇಲ್ಲಿ. ಬಟ್ ಇದು ಮನೆಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ, ಇದರ ಮೇಲೆಲ್ಲ ಧೂಳು ಕೂತ್ಕೊಳ್ಳುತ್ತೆ. ಅದಕ್ಕೆ ನಾವು ನಮಗೋಸ್ಕರ ತೊಗೊಳ್ಳಿಲ್ಲ.
ಆಮೇಲೆ ನಾವು ಹಾಗೇ ಬೇರೆಲ್ಲ ಐಟಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ನನಗೆ ಇದು ಕಾಣಿತು. ಇದು ಫ್ರೂಟ್ ಇದ್ದು ಬಾಸ್ಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಗ್ಲಾಸ್ ಇದ್ದು ಬಾಸ್ಕೆಟ್. ಸೊ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನಾನು ಹಸ್ಬೆಂಡಿಗೆ ಹೇಳ್ತಿದ್ದೇನೆ ಇದು ತೊಗೊಳ್ವಾ ಅಂತೇಳಿ. ಸೊ ಅವ್ರದ್ದು ಇಲ್ಲಿ ಕ್ವಾಲಿಟಿ ಚೆಕ್ ಎಲ್ಲ ಆಗ್ತಾ ಉಂಟು. ಸೊ ಅವ್ರು ಅಪ್ರೂವ್ ಮಾಡುವ ತನಕ ನಾನು ಅವ್ರಿಗೆ ಪ್ಲೀಸ್ ಹೇಳಬೇಕಾಗುತ್ತೆ. ಸೊ ನಾನು ಇವರಿಗೆ ಇನ್ನೊಂದು ಡಿಸೈನ್ ತೋರಿಸ್ತಿದ್ದೇನೆ, ಬಟ್ ಇದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನನಗೆ ಇನ್ನೊಂದು ರೌಂಡ್ ಶೇಪಲ್ಲಿದ್ದದ್ದು ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾವು ಅದನ್ನು ತೊಗೊಂಡಿದ್ವಿ. ನಾನು ಮತ್ತು ನಂದು ಹಸ್ಬೆಂಡ್ ತುಂಬ ಡಿಫ್ರೆಂಟ್. ನನಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗೋದಿಲ್ಲ, ಅವ್ರಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ಸೊ ನನಗೆ ಇಷ್ಟ ಆಗೋದು ನಾನು ಅವ್ರಿಗೆ ತುಂಬ ಕನ್ವಿನ್ಸ್ ಮಾಡಬೇಕಾಗುತ್ತೆ, ಆಮೇಲೆ ಅದು ನನಗೆ ಸಿಗುತ್ತೆ. ಫೈನಲಿ ನನಗೆ ಅದೊಂದು ಸಿಕ್ಕಿತು. ಸೊ ಅದು ಇವಾಗ ನಾನು ಮನೇಲಿ ಇಟ್ಟಿದ್ದೇನೆ ಫ್ರೂಟ್ ಇಡಲಿಕ್ಕೆ. ಇಲ್ಲಿ ನೋಡಿ ಡಿಫ್ರೆಂಟ್ ವೆರೈಟೀಸಲ್ಲಿ ಪೆನ್ ಕಲೆಕ್ಷನ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೆಲ್ಲ ಮಕ್ಕಳಿಗೆ ಮಂಗ ಮಾಡಲಿಕ್ಕೆ ಇಡ್ತಾರೆ. ಇದು ನೋಡಿ ಪೆನ್ ಗನ್ ಶೇಪಲ್ಲಿತ್ತು. ತುಂಬ ಯೂನಿಕ್ ಡಿಸೈನ್ಸ್. ನಾವು ಚಿಕ್ಕ ಇರಬೇಕಿದ್ರೆ ನಾರ್ಮಲ್ ಪೆನ್ ಇರ್ತಿತ್ತು, ಇಂಥದ್ದೆಲ್ಲ ಡಿಸೈನ್ ಇದ್ದು ಪೆನ್ ಇರ್ತಾನೆ ಇರಲಿಲ್ಲ. ಇವಾಗ ನೋಡಿ ಮಕ್ಕಳಿಗೆ ಎಷ್ಟು ಚಂದ ಡಿಸೈನ್ ಇದ್ದು ಪೆನ್ ಎಲ್ಲ. ಇದೆಲ್ಲ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಇದರ ಮೆಟೀರಿಯಲ್ ಅಷ್ಟು ಚೆನ್ನಾಗಿರಲ್ಲ. ಆಫ್ಕೋರ್ಸ್ ಒಂದು ಸ್ವಲ್ಪ ಯೂಸ್ ಮಾಡಿ ಆದಮೇಲೆ ಇದ್ರದ್ದು ಕಲರ್ ಎಲ್ಲ ಹೋಗುತ್ತೆ. ಸೊ ಈ ಥರ ಡಿಸೈನಲ್ಲಿ ಮಾರ್ಕೆಟಿಂಗ್ ಮಾಡಿ ಪೆನ್ನೆಲ್ಲ ಇಟ್ಟರೆ ಮಕ್ಕಳಿಗೂ ನೋಡಿ ಎಷ್ಟು ಖುಷಿ ಆಗುತ್ತೆ, ತಗೊಳ್ತಾರೆ, ಹಠ ಮಾಡ್ತಾರೆ ಈ ಥರದ್ದು ಪೆನ್ನಿಗೆಲ್ಲ. ಸೊ ನಾವು ಹಾಗೆಯೇ ಬೇರೆ ಟೈಪಿದು ಪೆನ್ನೆಲ್ಲ ನೋಡ್ತಿದ್ದೇವೆ. ಸುಮ್ಮನೆ ನಾವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೇವೆ. ಇದೆಲ್ಲ ನಮಗೆ ಆ್ಯಕ್ಚುಲಿ ಬೇಡ, ಸುಮ್ಮನೆ ನೋಡ್ತಿದ್ದೇವೆ. ಈ ಪೆನ್ ನೋಡಿ ಹೇಗಿತ್ತೆ ಅಂಥೇಳಿ, ಚೆನ್ನಾಗಿತ್ತು ನೋಡಲಿಕ್ಕೆ. ಇಲ್ಲಿ ನೋಡಿ ಆ್ಯಂಗ್ರಿ ಬರ್ಡ್ ಇದ್ದು ಪೆನ್ನು, ತುಂಬ ಡಿಫ್ರೆಂಟ್ ಕಾರ್ಟೂನ್ ಶೇಪಲ್ಲೆಲ್ಲ ಪೆನ್ ಇತ್ತು. ನಾನಿಲ್ಲಿ ಯಾವಾಗದಿಂದ ಪೆನ್ ನೋಡ್ತಾನೇ ಬಾಕಿ. ನಂದು ಹಸ್ಬೆಂಡ್ ಆಲ್ರೆಡಿ ಎಲ್ಲೋ ರೀಚ್ ಆಗಿದೆ. ಸೊ ಇಲ್ಲಿ ನೋಡಿ ಇವಾಗ ಈ ಪೆನ್ ನಿಮಗೆ ನೆನಪಿರ್ಬೋದು, ನಾವು ಚಿಕ್ಕ ಇರಬೇಕಿದ್ರೆ ಯೂಸ್ ಮಾಡ್ತಿದ್ವಿ. ಇದರಲ್ಲಿ 4 ಟೈಪ್ ಇದು ಇಂಕ್ ಇದೆ, ಬ್ಲೂ, ಬ್ಲ್ಯಾಕ್, ರೆಡ್ ಮತ್ತು ಗ್ರೀನ್. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ಬೇರೆ ಕಡೆ ತೋರಿಸ್ತೇನೆ. ಇದು ನೋಡಿ, ಇದು ವಾಲ್ಪೇಪರ್ ಚೆನ್ನಾಗಿದೆ ಡಿಸೈನ್, ಫ್ಲವರ್ಸ್ ಇದ್ದು ಕಿಚನಲ್ಲಿ ಇಲ್ಲ ಡೈನಿಂಗ್ ಟೇಬಲ್ ಹತ್ರ ಇದನ್ನೆಲ್ಲ ಹಾಕ್ಬೋದು. ಸೊ ಇದಾದಮೇಲೆ ಇಲ್ಲಿ ನೋಡಿ ಕಪ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು, ಬಟ್ ಅಷ್ಟು ಚೆನ್ನಾಗೂ ಇರಲಿಲ್ಲ, ಅಷ್ಟು ಕಲೆಕ್ಷನ್ ಇರಲಿಲ್ಲ. ಇದೆಲ್ಲ ಪ್ಲಾಸ್ಟಿಕ್ ಕಪ್ಸ್. ಆಮೇಲೆ ಇದು ನೋಡಿ ಬಟ್ಟೆಗೆ ಹಾಕೋ ಕ್ಲಿಪ್ಸ್ ಎಲ್ಲ, ಇದು ನಾನು ತೊಗೊಂಡೆ. ಇದು ನಮಗೆ ಬೇಕಿತ್ತು, ಯಾಕಂದರೆ ನಮ್ಮದು ಓಲ್ಡ್ ಕ್ಲಿಪ್ಸ್ ಎಲ್ಲ ಹಾಳಾಗಿತ್ತು ಬಿಸಿಲಿಗೆ. ಸೊ ಇದನ್ನೊಂದು ನಾನು ತೊಗೊಂಡಿದ್ದೇನೆ. ಇಲ್ಲಿ ನೋಡಿ ಚೆನ್ನಾಗಿರೋ ನೆಕ್ಲೆಸ್ ಪೀಸಸ್ ಎಲ್ಲ ಇತ್ತು. ಇದೆಲ್ಲ ನೀವು ನಾರ್ಮಲ್ ಸಲ್ವಾರ್ ಕುರ್ತಿ ಎಲ್ಲ ಹಾಕಿದರೆ ಇದನ್ನೆಲ್ಲ ಹಾಕ್ಬೋದು. ಸೊ ಇದನ್ನು ನಾನು ತೊಗೊಂಡೆ. ಇಲ್ಲಿ ನೋಡಿ ನಂದು ಹಸ್ಬೆಂಡ್ ಎಂತ ತೊಗೊಂಡು ಬಂದಿದ್ದಾರೆ ಅಂತೇಳಿ. ಅವರು ಬೇಕಾದದನ್ನೆಲ್ಲ ಹುಡುಗುದಿಲ್ಲ, ಇಂಥದ್ದೆಲ್ಲ ಹುಡುಕ್ತಾನೆ ಇರ್ತಾರೆ ನೋಡಿ, ಕ್ಯೂಟ್ ಇತ್ತು. ಇವಾಗ ನೆಕ್ಸ್ಟ್ ನೋಡಿ ಬ್ಯಾಗ್ಸ್ ಕಲೆಕ್ಷನ್. ತುಂಬ ಡಿಫ್ರೆಂಟ್ ವೆರೈಟೀಸಲ್ಲಿ ಬ್ಯಾಗ್ಸ್ ಇತ್ತು. ಇದರ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ನಿಜ ಹೇಳಬೇಕಂತ ಹೇಳಿದರೆ. ನೀವು ಅಂದರೆ ಇದೆಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಸ್ ಅಲ್ಲ. ಸೊ ನೀವು ಇವಾಗ ಬ್ರ್ಯಾಂಡ್ ಪರ್ಸನ್ ಅಲ್ಲ ಅಂದರೆ ನಿಮಗೆ ಇಲ್ಲಿಂದ ಬ್ಯಾಗ್ಸ್ ತೊಗೋಬೋದು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಇದು ನೋಡಿ ಬ್ಯಾಗ್ ಚೆನ್ನಾಗಿದೆ. ನಾನು ನಿಮಗೆ ಜಸ್ಟ್ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ನ ತೋರಿಸ್ತಿದ್ದೇನೆ. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಇಲ್ಲಿ. ನಿಮಗೆ ಇನ್ ಕೇಸ್ ಬ್ಯಾಗ್ಸ್ ಎಲ್ಲ ಬೇಕಿದ್ದರೆ, ನಿಮಗೆ ಯಾರಿಗಾದರೂ ಗಿಫ್ಟ್ ಮಾಡಲಿಕ್ಕಿದ್ರೆ ಇಲ್ಲಿಂದ ತೊಗೊಂಡು ಹೋಗ್ಬೋದು ನೀವು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ರೇಟ್ ಸಹ ತುಂಬ ಜಾಸ್ತಿ ಇರಲಿಲ್ಲ, ನಾರ್ಮಲ್ ರೇಟ್ ಇತ್ತು. ಮತ್ತು ಇದು ಪ್ರಮೋಷನ್ ವಿಡಿಯೋ ಅಲ್ಲ ಆಯಿತಾ, ಜಸ್ಟ್ ನಾನು ಮಾಡ್ತಿದ್ದೇನೆ. ನನಗೆ ಇದರಿಂದ ಯಾರೂ ಹಣ ಕೊಡಲಿಲ್ಲ. ನಾನು ಜಸ್ಟ್ ನಿಮಗೆ ಯೂಸ್ ಆಗಲಿ ಅಂತೇಳಿ ಇದನ್ನೆಲ್ಲ ತೋರಿಸ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳದ್ದು ಬಟ್ಟೆ ಸೆಕ್ಷನ್. ಫೈನಲಿ ನಾವು ಈ ಸೆಕ್ಷನಿಗೆ ಬಂದ್ವಿ. ನಾವು ಆ್ಯಕ್ಚುಲಿ ಇದನ್ನೇ ಹುಡುಕ್ತಿದ್ವಿ. ನಮ್ಮದು ಮಗುಗೆ ಇವಾನ್ ಬೇಬಿ ಬಾಯ್ ಆಗಿದ್ದರಿಂದ ಅವನಿಗೆ ಪಾಪ ಬಟ್ಟೆ ಹುಡುಕ್ಲಿಕ್ಕೆ ಎಷ್ಟು ಕಷ್ಟ. ಈ ಶಾಪಲ್ಲಿ ಸಹ ಬೇಬಿ ಗರ್ಲ್ಸಿಗೆ ತುಂಬ ಅಂದರೆ ತುಂಬ ಚಂದ ಕಲೆಕ್ಷನ್ಸ್ ಇತ್ತು. ಬಟ್ ಬೇಬಿ ಬಾಯ್ಸಿಗೆ ಉಂಟಲ್ಲ ನಿಜವಾಗ್ಲೂ ಏನು ಕಲೆಕ್ಷನ್ಸೇ ಇಲ್ಲ. ಒಂದು ಬಾಯ್ ಬೇಬಿಗೆ ಬಟ್ಟೆ ಹುಡುಕ್ಲಿಕ್ಕೆ ಎಷ್ಟು ಕಷ್ಟ. ನೀವು ಇವಾಗ ಬಾಯ್ ಬೇಬಿದು ಮದರ್ ಆಗಿದ್ದರೆ ನೀವು ಕಮೆಂಟಲ್ಲಿ ಹೇಳಿ ಎಷ್ಟು ಕಷ್ಟ ಅಂಥೇಳಿ. ಅದೇ ಗರ್ಲ್ ಬೇಬಿಗೆ ಅಂದರೆ ಗರ್ಲ್ಸಿಗೆ ಎಷ್ಟು ಚಂದ ವೆರೈಟಿಯಲ್ಲಿ ಬಟ್ಟೆ ಇರುತ್ತೆ. ನೀವು ಯಾವ ಶಾಪಿಗೆ ಹೋದರೂ ಅಲ್ಲಿ 90% ಜಾಗ ಗರ್ಲ್ ಬೇಬಿದೇ ಇರುತ್ತೆ. ಬರೀ ಒಂದು 10% ಜಾಗ ಮಾತ್ರ ಬಾಯ್ ಬೇಬಿಗೆ ಇಟ್ಟಿರ್ತಾರೆ. ನೋಡಿ ಇಷ್ಟೇ ಕಲೆಕ್ಷನ್, ಏನು ಚೆನ್ನಾಗಿರಲಿಲ್ಲ. ಬಟ್ ನಾವು ಇಲ್ಲಿಂದ ಇವನಿಗೆ ಏನು ತೊಗೊಂಡಿರಲಿಲ್ಲ, ಯಾಕಂದರೆ ನಮಗೆ ಮೆಟೀರಿಯಲ್ಸ್ ಇಷ್ಟ ಆಗಲಿಲ್ಲ, ಅಷ್ಟು ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಜಸ್ಟ್ ನಾವು ಹೀಗೆ ನೋಡ್ತಿದ್ವಿ. ಕೆಲವು ನಾನು ಇಲ್ಲಿ ನೋಡಿ ಗರ್ಲ್ಸ್ ಇದ್ದು ಬಟ್ಟೆ ಎಲ್ಲ ನಿಮಗೆ ತೋರಿಸ್ತಿದ್ದೇನೆ, ನೀವು ನೋಡಿ ಚೆನ್ನಾಗಿತ್ತು. ನಿಮಗೆ ಇವಾಗ ಗರ್ಲ್ ಬೇಬಿ ಆಗಿದ್ದರೆ ನೀವು ಇಲ್ಲಿಂದ ತೊಗೋಬೋದು. ಕೆಲವು ಬಟ್ಟೆ ಚೆನ್ನಾಗಿತ್ತು, ಬಟ್ ಮೆಟೀರಿಯಲ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಾವೇನು ತೊಗೊಂಡಿಲ್ಲ ಇಲ್ಲಿ.
ಮತ್ತು ಬಾಯ್ ಬೇಬಿಗೆ ಎಲ್ಲಿ ಚೆನ್ನಾಗಿ ಬಟ್ಟೆ ಸಿಗುತ್ತೆ ನಿಮಗೆ ಗೊತ್ತಿದ್ದರೆ ದುಬೈಯಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ಯೂಶ್ವಲಿ ಇವಾನ್ಗೆ ಬೇಬಿ ಶಾಪ್ ಇಲ್ಲ ಅಂದರೆ ಲುಲುವಿಂದ ಬಟ್ಟೆ ತೊಗೊಳ್ಳೋದು. ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ಆಟ ಆಡೋ ಟಾಯ್ಸ್ ಇತ್ತು, ಬಟ್ ಇವಾನ್ಗೆ ನಾವು ಇಲ್ಲಿ ಏನು ತೊಗೊಂಡಿರಲಿಲ್ಲ, ಯಾಕಂದರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಟಾಯ್ಸ್ ಇದ್ದು. ಇಲ್ಲಿ ನೋಡಿ ಗರ್ಲ್ಸ್ ಇದ್ದು ಬಟ್ಟೆ ಎಷ್ಟು ಚೆನ್ನಾಗಿದೆ, ಇದನ್ನೆಲ್ಲ ನೋಡಬೇಕಿದ್ರೆ ಎಷ್ಟು ಆಸೆ ಆಗುತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆಂದ ಕಲೆಕ್ಷನ್ಸ್ ಇತ್ತು, ಪ್ರೈಸ್ ಸಹ ತುಂಬ ಅಂದರೆ ತುಂಬ ಕಮ್ಮಿಗಿತ್ತು. ಅದಾದಮೇಲೆ ನಾನು ಇದು ಬನಾನಾ ಕ್ಲಿಪ್ ತೊಗೊಂಡೆ ಒಂದು. ಆಮೇಲೆ ನೆಕ್ಸ್ಟ್ ನನಗೆ ಅಂದರೆ ಕ್ಲಿಪ್ಸ್ ಬೇಕಿತ್ತು, ಕ್ಲಚ್ ಟೈಪ್, ಯಾಕಂದರೆ ಒಂದು ಕ್ಲಿಪ್ಸ್ ಇರಲಿಲ್ಲ, ಎಲ್ಲ ಕ್ಲಿಪ್ ಇದ್ದದೆಲ್ಲ ಎಲ್ಲೆಲ್ಲಿ ಕಳ್ಕೊಂಡಿದ್ದೇನೆ ನಾನು. ಒಂದು ಕಡೆ ಇಟ್ಟ ಜಾಗದಲ್ಲಿ ನೆಕ್ಸ್ಟ್ ನಮಗೆ ಸಿಗೋದಿಲ್ಲ. ರಬ್ಬರ್ ಬ್ಯಾಂಡ್ಸ್ ಅಷ್ಟೇ, ಒಂದು ಜಾಗದಲ್ಲಿ ಇಟ್ಟರೆ ನೆಕ್ಸ್ಟ್ ನಮಗೆ ಮರ್ತೋಗಿರುತ್ತೆ, ಎಲ್ಲೆಲ್ಲಿ ಇರುತ್ತೆ. ಸೊ ಇದೆರಡು ಕ್ಲಿಪ್ಸ್ ನಾನು ತೊಗೊಂಡೆ ನೋಡಿ. ಇಷ್ಟು ಐಟಮ್ಸ್ ಮಾತ್ರ ನಾನು ತೊಗೊಂಡಿದ್ದು. ಆಮೇಲೆ ನಾನು ಅದೇ ಟೆಡ್ಡಿ ಬೇರ್ಸ್ ಹೀಗೆ ನೋಡ್ತಿದ್ದೆ, ಯಾವುದು ಚೆನ್ನಾಗಿರಲಿಲ್ಲ. ಸೊ ಅಷ್ಟೇ ಐಟಮ್ಸ್ ತೊಗೊಂಡು ನೋಡಿ, ಇಷ್ಟೇ ಸ್ವಲ್ಪ ಐಟಮ್ಸ್ ತೊಗೊಂಡು ನಾವಿವಾಗ ಹೋಗ್ತಿದ್ದೇವೆ ನೆಕ್ಸ್ಟ್ ಶಾಪಿಗೆ. ಬಟ್ ನನಗೆ ಆಲ್ರೆಡಿ ತುಂಬ ಹಸಿವಾಗ್ತಿತ್ತು, ಸೊ ನಾವು ಅಂದ್ಕೊಂಡ್ವಿ ಊಟ ಮಾಡಲಿಕ್ಕೆ ಹೋಗುವ ಅಂಥೇಳಿ. ಆಲ್ರೆಡಿ ನಮಗೆ ಇಷ್ಟೆಲ್ಲ ಸುತ್ತಾಡಿ ಮಧ್ಯಾಹ್ನ ಆಗಿತ್ತು. ಇವಾನ್ಗೆ ಬಿಟ್ಟು ನಮಗೆ ಎಲ್ಲಿ ಹೋಗಲಿಕ್ಕೆ ಸಹ ಮನಸ್ಸಿರೋದಿಲ್ಲ. ಆದರೆ ಎಂತ ಮಾಡೋದು, ಕೆಲವೊಂದು ಟೈಮ್ ನಾವು ಅವನಿಗೆ ಮನೆಯಲ್ಲೇ ಬಿಟ್ಟು ಹೊರಗಡೆ ಹೋಗಬೇಕಾಗತ್ತೆ. ಇವತ್ತಿನ ದಿನ ನಮಗೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಫುಲ್ ಡೇ ನಾವು ಹೊರಗಡೆನೇ ಇದ್ವಿ. 12 hours ನಾವು ಅಂದರೆ ಮಾರ್ನಿಂಗ್ 9 ಹಿಡಿದು ರಾತ್ರಿ 9 ವಾಪಸ್ ಬಂದದ್ದು. ಸೊ ಹೊರಗಡೆನೇ ಇದ್ವಿ, ತುಂಬ ಮಿಸ್ ಮಾಡ್ತಿದ್ವಿ. ಅದರೆಂತ ಮಾಡೋದು, ಇವನಿಗಿನ್ನೂ ಸಹ ಅಂದರೆ 4.5 months ಆದದಷ್ಟೇ. ಬೇಡ ಈ ಟೈಮಿಗೆ ಇಷ್ಟು ಚಿಕ್ಕ ಮಗುಗೆ ಔಟ್ಸೈಡ್ ಕರ್ಕೊಂಡು ಹೋಗೋದು. ಮತ್ತು ಕರ್ಕೊಂಡು ಹೋದರೂ ಸಹ ನಾವು ಒಂದೆರಡು ಗಂಟೆಯಲ್ಲಿ ವಾಪಸ್ ಬರ್ತೇವೆ. ಅವನಿಗೆ ಬೇಕಾದಷ್ಟು ಹಾಲು ಮತ್ತು ಅದನ್ನೆಲ್ಲ ರೆಡಿ ಮಾಡಿಸಿ. ತುಂಬ ಟೈಮಿಗೆ ನಾವು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಇವಾಗ ದುಬೈಯಲ್ಲಿ ಸಹ ತುಂಬ ಬಿಸಿಲು, ನಮಗೇನೆ ತಡಿಲಿಕ್ಕೆ ಆಗೋದಿಲ್ಲ ಹೊರಗಡೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಕಷ್ಟ. ಸೊ ನಿಮಗೂ ಇವಾಗ ಚಿಕ್ಕ ಮಕ್ಕಳಿದ್ರೆ ದುಬೈಯಲ್ಲಿ ನೀವಿದ್ದರೆ ಆದಷ್ಟು ಮನೆಯಲ್ಲೇ ಇರಿ, ಬೆಟರ್. ಹೊರಗಡೆ ಕರ್ಕೊಂಡು ಬರಬೇಡಿ. ಸೊ ನಾವಿಲ್ಲಿ ರೀಚ್ ಆದ್ವಿ, ಕೋಸ್ಟಲ್ ಡೆಲಿಕೇಸೀಸ್ ರೆಸ್ಟೋರೆಂಟ್ ಅಂತೇಳಿ. ಇದು ನಂದು ಫೇವ್ರೆಟ್ ರೆಸ್ಟೋರೆಂಟ್ ಶಾರ್ಜಾದಲ್ಲಿ. ಇಲ್ಲಿದ್ದು ಫುಡ್ ನಿಜ ಹೇಳ್ತೇನೆ ತುಂಬ ಚೆನ್ನಾಗಿದೆ. ನೀವು ದುಬೈಲಿದ್ದರೆ ಇಲ್ಲ ಶಾರ್ಜಾದಲ್ಲಿದ್ದರೆ ಇಲ್ಲಿದ್ದು ಫುಡ್ ಒಂದು ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿದರೆ ಹೇಳಿ ಕಮೆಂಟಲ್ಲಿ ಹೇಗಿತ್ತು ಅಂಥೇಳಿ. ಇಲ್ಲಿ ನೋಡಿ, ನಾನು ಜಸ್ಟ್ ನಿಮಗೆ ತೋರಿಸ್ತಿದ್ದೇನೆ ಮೆನ್ಯೂ ಎಲ್ಲ. ತುಂಬ ಅಂದರೆ ನಮ್ಮದು ಊರಿದ್ದೇ ಫುಡ್ಡು ಎಲ್ಲ ಸಿಗುತ್ತೆ ಇಲ್ಲಿ. ಟೇಸ್ಟ್ ಸಹ ಸೇಮ್ ಊರಿದ್ದು ಟೇಸ್ಟೇ ಇರುತ್ತೆ. ಸೊ ನಾವು ನಾರ್ಮಲ್ ನಮಗೆ ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟ್ ಅದನ್ನೆಲ್ಲ ತೊಗೊಂಡ್ವಿ. ಇಲ್ಲಿ ನೋಡಿ, ನಾನೊಂದು ನಿಮಗೆ ತೋರಿಸ್ತೇನೆ. ಈ ಜ್ಯೂಸ್ ಇದೆ, ಹೆಸರು ಮಾರಾಮಾರಿ ಜ್ಯೂಸ್ ಅಂತೇಳಿ. ಸ್ವಲ್ಪ ಫನ್ ಇತ್ತು, ಅದಕ್ಕೆ ನಿಮಗೆ ತೋರಿಸ್ತಿದ್ದೇನೆ. ಇಲ್ಲಿ ನೋಡಿ, ಬಾಂಗ್ಡಾ, ಬೂತಾಯಿ, ಅಂಜಲ್, ಕಾಣೆ ಎಲ್ಲ ಟೈಪ್ ಇದ್ದು ಫಿಶ್ ಫ್ರೈ ಕೊಡ್ತಾರೆ. ಇದು ಚಿಕನ್ ಉರ್ವಲ್ ತೊಗೊಂಡ್ವಿ. ಆಮೇಲೆ ನೀರು ದೋಸೆ, ಆಮೇಲೆ ನಾವು ಪ್ರಾನ್ಸ್ ಗೀ ರೋಸ್ಟ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನಿಜ ಹೇಳ್ತೇನೆ. ಪ್ರಾನ್ಸ್ ಗೀ ರೋಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಆದಮೇಲೆ ನಾವಿವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಿದ್ದೇವೆ. ನೋಡಿ ನಾವೆಲ್ಲಿ ಹೋಗ್ತಿದ್ದೇವೆ ಅಂತೇಳಿ. ಮತ್ತು ಎಂತ ಅಂತ ಹೇಳಿದರೆ, ಇವಾಗ ನಾನು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನನಗೆ 4 ಗಂಟೆಗೆ ಪಂಪ್ ಮಾಡಲಿಕ್ಕಿರುತ್ತೆ. ಸೊ ನಾನು ಹಾಗೇ ಥಿಂಕ್ ಮಾಡ್ತಿದ್ದೆ ಎಲ್ಲಿ ಇವಾಗ ಪಂಪ್ ಮಾಡೋದು ಅಂತೇಳಿ. ಸೊ ಹಾಗೆ ನಾವು ಅಂದ್ಕೊಂಡ್ವಿ ಮಾಲ್ಗೆ ಹೋಗುವ ಅಂತೇಳಿ. ಯಾಕಂತೇಳಿದರೆ ಮಾಲಿದ್ದು ಕೆಳಗಡೆ ಪಾರ್ಕಿಂಗ್ ಸಿಗುತ್ತೆ. ಸೊ ಪಾರ್ಕಿಂಗಲ್ಲಿ ಪಂಪ್ ಮಾಡ್ಬೋದು. ಸೊ ನಾನು ಪಂಪ್ ಎಲ್ಲ ತೊಗೊಂಡು ಬಂದಿದ್ದೆ. ಆಫ್ಕೋರ್ಸ್ ಇವಾಗ ನೋಡಿ ನೀವು ಮದರ್ ಆಗಿದ್ದರೆ ನಿಮಗೆ ಹೊರಗಡೆ ಹೋಗಲಿಕ್ಕೂ ತುಂಬ ಕಷ್ಟ. ನಾನು ಆಫೀಸಿಗೆ ಹೋಗಬೇಕಿದ್ರೂ ನನಗೆ 4 ಗಂಟೆಗೆ ಪಂಪ್ ಮಾಡಬೇಕಾಗತ್ತೆ. ಸೊ ಇದೇ ನೋಡಿ ಮೆಗಾ ಮಾಲ್. ನಾವು ಇವಾಗ ಇಲ್ಲಿ ಹೋಗ್ತಿದ್ದೇವೆ. ಇದು ನಂದು ಫೇವ್ರೆಟ್ ಮಾಲ್. ನನಗೆ ದುಬೈಗಿಂತ ಜಾಸ್ತಿ ಈ ಮಾಲೇ ದುಬೈಲಿ ಇರೋ ಎಲ್ಲ ಮಾಲಿಗಿಂತ ಜಾಸ್ತಿ ಇದೇ ಮಾಲ್ ಇಷ್ಟ. ಇಲ್ಲಿ ಎಲ್ಲ ಬೇಕಾದ ಶಾಪ್ಸ್, ನಿಮ್ಗೆ ಏನೆಲ್ಲ ಬೇಕು ಎಲ್ಲ ಇರುತ್ತೆ ಇಲ್ಲಿದೆ.
ಇಲ್ಲಿ ಮಕ್ಕಳಿಗೆ ಅಂತಲೇ ಸಪ್ರೇಟ್ ಒಂದು ಪ್ಲೇ ಏರಿಯಾನೇ ಇದೆ, ತುಂಬ ದೊಡ್ಡದಿದೆ ಅದು. ನಿಮ್ಮ ಮಕ್ಕಳಿಗೆ ಸಂಡೇ ಸ್ಯಾಟರ್ಡೆ ಬೋರ್ ಆದರೆ ನೀವು ಇಲ್ಲಿ ಕರ್ಕೊಂಡು ಬರ್ಬೋದು. ನಾನು ನಿಮಗೆ ಮತ್ತೆ ಅದು ತೋರಿಸ್ತೇನೆ ಹೇಗಿದೆ ಅಂತೇಳಿ. ಸೊ ಇದೇ ಎಂಟ್ರೆನ್ಸ್, ನೀವು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಿದೆ ಅಂತೇಳಿ. ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಇದೆ, ಎಲ್ಲ ಶಾಪ್ಸ್ ಇದೆ, ನಿಮಗೆ ಬೇಕಾದದ್ದು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇದು ಹೇಳ್ಬೋದು ನೀವು ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಎವ್ರಿಥಿಂಗ್ ಅಂತೇಳಿ. ಸೊ ಅಫ್ಕೋರ್ಸ್ ಪಂಪ್ ಎಲ್ಲ ಮಾಡಿ ಆದಮೇಲೆ ನಾವು ಈಗ ಮೇಲೆ ಹೋಗ್ತಿದ್ದೇವೆ. ನನ್ನ ಪಂಪ್ ಎಲ್ಲ ಆಗಿತ್ತು ಮಾಡಿ. ನೆಕ್ಸ್ಟ್ ನಾವು ಸ್ಟೆಪ್ ಸ್ಟಾರ್ ಅಂತ ಒಂದು ಶಾಪಿಗೆ ಹೋದ್ವಿ. ಇಲ್ಲಿ ನಿಜ ಆಫರ್ ನಡೀತಿತ್ತು, ಆಮೇಲೆ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಈ ಬಟ್ಟೆ ನೀವು ನೋಡಿರ್ಬೋದು, ಇವನಿದ್ದು ರೀಸೆಂಟ್ ಫೋಟೋಶೂಟ್ ನಾನು ಹಾಕಿದ್ದೆ, ಆವಾಗ ನಾನು ಈ ಬಟ್ಟೆನ ಅವನಿಗೆ ಹಾಕಿದ್ದೆ. ಚೆನ್ನಾಗಿತ್ತು, 25 ದಿರಮ್ಸ್ ಅಷ್ಟೇ. ಸೊ ಅದನ್ನೊಂದು ತೊಗೊಂಡೆ. ಆಮೇಲೆ ಇನ್ನೊಂದು ಬಟ್ಟೆ ಸಿಕ್ಕಿತ್ತು ನನಗೆ. ಸೊ ಟೋಟಲ್ 2 ಬಟ್ಟೆ ಇಲ್ಲಿಂದ ನಾನು ಅವನಿಗೋಸ್ಕರ ತೊಗೊಂಡೆ. ಮತ್ತು ಬೇರೆ ಅಷ್ಟು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸ್. ಸೊ ನಾವು ಹೋದ ದಿನ ಆಫರ್ ನಡೀತಿತ್ತು, ಅದಕ್ಕೆ ನಮಗೆ ಇದೆಲ್ಲ ಅಂದರೆ ಸ್ವಲ್ಪ ಕಮ್ಮಿಗೆ ಸಿಕ್ಕಿತ್ತು. ಇಲ್ಲಾಂದರೆ ಮಕ್ಕಳದು ಬಟ್ಟೆಗೆ 30-35 ದಿರಮ್ಸ್ 40 ದಿರಮ್ಸ್ ಎಲ್ಲ ಇರುತ್ತೆ, ಅದಕ್ಕಂತೂ ಜಾಸ್ತಿನೂ ಇರುತ್ತೆ. ಇಲ್ಲಿ 15 to 20, 25 ಆ ರೇಂಜಲ್ಲಿತ್ತು. ನಾಟ್ ಬ್ಯಾಡ್. ಸೊ ಇದು ಬಟ್ಟೆ ನನಗೆ ತುಂಬ ಇಷ್ಟ ಆಯಿತು, ಕಲರ್ ಚೆನ್ನಾಗಿತ್ತು, ಇವನಿಗೆ ಕ್ಯೂಟ್ ಕಾಣಿಸುತ್ತೆ ಅಂತೇಳಿ ನಾನು ತೊಗೊಂಡೆ. ಆಮೇಲೆ ನೆಕ್ಸ್ಟ್ ಒಂದು ನಾನು ಶಾಪಿಗೆ ಹೋದೆ. ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಚಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇದು ನಾನು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ವಿಡಿಯೋ ಅಲೌಡ್ ಇದೆಯಾ ನಂಗೆ ಗೊತ್ತಿಲ್ಲ, ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಕೆಲವರು ಇದನ್ನೆಲ್ಲ ಕಲೆಕ್ಟ್ ಮಾಡಿರ್ತಾರೆ ಮನೆಯಲ್ಲಿ, ಇದನ್ನೆಲ್ಲ ತೊಗೊಂಡೋಗ್ಲಿಕ್ಕೂ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನನಗೆ ತುಂಬ ಬಾರಿಕೆ ಆಗಿತ್ತು, ಯಾಕಂತೇಳಿದರೆ ನಾನು ಪಂಪ್ ಮಾಡಿ ಆಲ್ಮೋಸ್ಟ್ ಅಂದರೆ 2 ಫ್ಲೋರ್ ನಡೆದಿದ್ದೆ. ಯಾಕಂದರೆ ಈ ಮಾಲ್ ತುಂಬ ದೊಡ್ಡದಿದೆ. ಇವಾಗ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಾವು ತುಂಬ ನೀರು ಕುಡಿಬೇಕಾಗುತ್ತೆ. ಜಾಸ್ತಿ ನಡೆದರೆ ನಮಗೇ ಟಯರ್ಡ್ ಆಗುತ್ತೆ, ಯಾಕಂದರೆ ನಮ್ಮದು ಬಾಡಿಯಿಂದ ಎಷ್ಟು ಮಿಲ್ಕ್ ಕಂಟೆಂಟ್ ಹೊರಗಡೆ ಹೋಗುತ್ತೆ ಅಷ್ಟು ನಾವು ಕ್ಯಾಲ್ಶಿಯಮ್ನ ರಿಸ್ಟೋರ್ ಮಾಡಬೇಕಾಗುತ್ತೆ. ನೀರು ಕುಡಿಬೇಕು, ಹಾಲು ಕುಡಿಬೇಕು. ಸೊ ನನಗೆ ಆಲ್ರೆಡಿ ತುಂಬ ಬಾರಿಕೆ ಆಗ್ತಿತ್ತು. ಬಟ್ ನನಗೆ ಇಲ್ಲಿ ಇನ್ನೊಂದು ಶಾಪ್ ಕಾಣಿತು, ಹಾಗೆಯೇ ನಾವಿಲ್ಲಿ ನೋಡ್ತಿದ್ವಿ. ಇಲ್ಲಿ ಅಷ್ಟು ಚೆನ್ನಾಗಿ ಕಲೆಕ್ಷನ್ ಇರಲಿಲ್ಲ, ಸೊ ನಾವೇನು ತೊಗೊಳ್ಳಿಲ್ಲ. ಜಸ್ಟ್ ನಾನು ಹೀಗೇ ನೋಡ್ತಿದ್ದೆ ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಅಂಥೇಳಿ. ಬಟ್ ನಿಜ ಹೇಳ್ಬೇಕಂತೇಳಿದರೆ ಈ ಶಾಪಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸ್. ಸೊ ನಾವಿಲ್ಲಿಂದ ಹೋಗ್ತಿದ್ದೇವೆ. ಇಲ್ಲಿ ನೋಡಿ ಕ್ಯೂಟ್ ಪೆಂಗ್ವಿನ್ಸ್ ಇದ್ದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಔಟ್ಸೈಡ್. ನೆಕ್ಸ್ಟ್ ನಾನು ಹಾಗೆಯೇ ಮಿನಿಸೋ ಒಳಗಡೆ ನುಗ್ಗಿದೆ. ಮಿನಿಸೋ ಕ್ಯೂಟ್ ಸ್ಟಫ್ ಸಿಗುವ ಶಾಪ್, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಏನು ತೊಗೊಳ್ಳೋದಿದ್ರು ನನಗೆ ಈ ಶಾಪಿಗೆ ಜಸ್ಟ್ ಒಂದು ರೌಂಡ್ ಹಾಕಲಿಕ್ಕೆ ಅಂತೂ ತುಂಬ ಇಷ್ಟ. ಇದು ಐಟಮ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟ. ಇಲ್ಲಿ ನಾನು ತೊಗೊಳ್ಳೋದು ಎಂತ ಸಹ ಇಲ್ಲ, ಬಟ್ ಇದನ್ನೆಲ್ಲ ನೋಡಬೇಕಿದ್ರೆ ಖುಷಿ ಆಗುತ್ತೆ. ಮಿನಿಸೋದಲ್ಲಿ ತುಂಬ ಕ್ಯೂಟ್ ಸ್ಟಫ್ ಸಿಗುತ್ತೆ. ಸೊ ಹಾಗೆಯೇ ಎಲ್ಲ ನೋಡ್ತಿದ್ದೇವೆ. ನಂದು ಹಸ್ಬೆಂಡ್ ನೋಡಿ ಇಲ್ಲಿ ಕಾರೆಲ್ಲ ತೋರಿಸ್ತಿದ್ದಾರೆ. ಹುಡುಗರದು ಇದೆಲ್ಲ ಐಟಮ್ಸ್ ಮುಗಿಯೋದೇ ಇಲ್ಲ, ಎಷ್ಟೇ ದೊಡ್ಡ ಆಗಲಿ ಅವ್ರದ್ದು. ಬಟ್ ಇದೆಲ್ಲ ಔಟ್ ಆಫ್ ಸ್ಟಾಕ್ ಹಾಕಿದ್ರು, ಅಂದರೆ ಸೋಲ್ಡ್ ಔಟ್ ಅದನ್ನೆಲ್ಲ ಹಾಕಿದರು. ಇಲ್ಲಿ ತುಂಬ ಐಟಮ್ಸ್ ಇತ್ತು ಮಕ್ಕಳಿಗೆ ಸಹ, ಬಟ್ ನಾವು ಏನು ತೊಗೊಂಡಿಲ್ಲ. ಇಲ್ಲಿ ನೋಡಿ ಇದೆಲ್ಲ ಶೋ ಪೀಸ್, ಕೆಲವೆಲ್ಲ ಸೋಲ್ಡ್ ಔಟ್ ಅಂತ ಹಾಕಿದ್ದಾರೆ. ಇದು ಸಹ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು BCCಗೆ ಹೋಗ್ತಿದ್ದೇವೆ. ಇಲ್ಲಿ ನೋಡಿ ಪರ್ಫ್ಯೂಮ್, ನಾನು ಪರ್ಫ್ಯೂಮ್ ತೋರಿಸ್ತಿಲ್ಲ, ಬಾಟಲ್ ತೋರಿಸ್ತಿದ್ದೇನೆ. ನನಗೆ ಪರ್ಫ್ಯೂಮ್ ಕಲೆಕ್ಷನ್ ಅಷ್ಟಿಲ್ಲ, ಬಟ್ ಇಲ್ಲಿ ನೋಡಿ ಬಾಟಲ್ಸ್ ಎಲ್ಲ ಡಿಫ್ರೆಂಟ್ ಶೇಪಲ್ಲೆಲ್ಲ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಇನ್ನೊಂದು ಶಾಪಿಗೆ ಹೋಗ್ತಿದ್ದೇವೆ. ಈ ಶಾಪಿದ ಹೆಸರು ನನಗೆ ಮರ್ತೋಯ್ತು. ಇಲ್ಲಿ ನಾವು ಟಾಯ್ಸ್ ಹುಡುಕ್ತಿದ್ದೇವೆ ಇವಾನ್ಗೆ, ಬಟ್ ಇಲ್ಲಿ ಸಹ ನಮಗೆ ಅಷ್ಟೇನು ಟಾಯ್ಸ್ ಸಿಗಲಿಲ್ಲ. ನೆಕ್ಸ್ಟ್ ನಾವು ಇನ್ನೊಂದು ಶಾಪಿಗೆ ಹೋದ್ವಿ, ಅದರದ್ದು ಹೆಸರು ಸಹ ಮರ್ತೋಯ್ತು ನನಗೆ. ಇಲ್ಲಿ ಹೋಮ್ ಫರ್ನಿಚರ್ ಐಟಮ್ಸ್ ಎಲ್ಲ ತುಂಬ ಇದೆ, ಹೌಸ್ ಹೋಲ್ಡಿಂಗ್ ಐಟಮ್ಸ್ ಎಲ್ಲ. ಸೊ ಈ ವಾಸ್ ನನಗೆ ಇಷ್ಟ ಆಯಿತು, ಬಟ್ ತೊಗೊಳ್ಳಿಲ್ಲ. ಇಲ್ಲಿ ತುಂಬ ಅಂದರೆ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಹಾಗೆಯೇ ನಾನು ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ನಿಮಗೆ ತೋರಿಸ್ತಿದ್ದೇನೆ ಸಹ. ಸೊ ನೆಕ್ಸ್ಟ್ ನಾವು ಕೆಫೆಟೇರಿಯಾಗೆ ಬಂದ್ವಿ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಫೋಟೋಸಿಗೆಲ್ಲ. ಇಲ್ಲಿ ನಾನು ಫೋಟೋಸ್ ತೆಗೆದಿದ್ದೆ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನೆ. ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿ. ಇವೊಂದು ಅಕೌಂಟ್ ಸಹ ಇದೆ, ಅಲ್ಲಿ ಸಹ ನಾನು ಅಪ್ಲೋಡ್ಸ್ ಮಾಡ್ತಾ ಇರ್ತೇನೆ, ಅಪ್ಡೇಟ್ ಎಲ್ಲ ಹಾಕ್ತಾ ಇರ್ತೇನೆ. ಸೊ ಅಲ್ಲಿ ಸಹ ನೀವು ಹೋಗಿ ಫಾಲೋ ಮಾಡಿ. ಸೊ ಇಲ್ಲಿ ನೋಡಿ ಇದೇ ಪ್ಲೇ ಏರಿಯಾ ಮಕ್ಕಳಿಗೆ.
ಇದು ಜಸ್ಟ್ ಔಟ್ಸೈಡಿಂದ ಹೀಗೆ ಕಾಣಿಸುತ್ತೆ, ತುಂಬ ದೊಡ್ಡದಿದೆ. ನಾನು ಒಳಗಡೆ ಹೋಗಿ ಆಮೇಲೆ ತೋರಿಸ್ತೇನೆ. ಇಲ್ಲಿ ನಾವು ವಡಪಾವ್ ಮತ್ತು ಚಹಾ ತಗೊಂಡ್ವಿ. ನೋಡಿ ಇದರೊಳಗಡೆ ನಾವು ಹೋಗ್ತಿದ್ದೇವೆ. ಸೊ ನಮ್ಮದು ಸ್ನ್ಯಾಕ್ಸ್ ಎಲ್ಲ ಮಾಡಿ ಆದಮೇಲೆ ಇದರ ಒಳಗಡೆಯಿಂದ ಹೋಗಿ ಆಚೆಯಿಂದ ನಾವು ಹೊರಗಡೆ ಹೋಗ್ಬೋದು. ಇದು ನೋಡಿ ತುಂಬ ದೊಡ್ಡದಿದೆ. ಮಕ್ಕಳಿಗೆ ಅಂತೂ ಇದು ಸ್ವರ್ಗ. ಇಲ್ಲಿ ಅಂತೂ ಮಕ್ಕಳು ಬಂದರೆ ವಾಪಸ್ ಹೋಗ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ನೀವು ಎಲ್ಲ ರೈಡ್ಸಿಗೂ ಪೇ ಮಾಡಬೇಕಾಗುತ್ತೆ. ಎಲ್ಲ ರೈಡ್ಸ್ ತುಂಬ ಎಕ್ಸ್ಪೆನ್ಸಿವ್. ನೀವು ಮಕ್ಕಳು ಹಠ ಮಾಡ್ಬೋದು ಇಲ್ಲಿ ಬಂದರೆ ಎಲ್ಲ ಬೇಕು ಅಂತೇಳಿ, ಅಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬ ಮಂದಿ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು. ವೀಕೆಂಡಿಗೆ ಅಂತೂ ನಿಮಗೆ ಬೆಸ್ಟ್ ಪ್ಲೇಸ್. ಇಲ್ಲಿ ಥಿಯೇಟರ್ ಇದೆ, ಮಕ್ಕಳಿಗೆ ಪ್ಲೇ ಏರಿಯಾ ಇದೆ, ಮಾಲಲ್ಲೆಲ್ಲ ಬ್ರ್ಯಾಂಡ್ಸ್ ಇದೆ. ಇದಂತೂ ಬೆಸ್ಟ್ ಪ್ಲೇಸ್. ನೋಡಿ ನಾನು ಮೇಲಿಂದ ತೆಗಿತಿದ್ದೇನೆ. ಇಲ್ಲಿ ಕೆಳಗಡೆ ಏನೋ ಈವೆಂಟ್ ಆಗ್ತಿದೆ, ಸ್ಟೇಜ್ ಎಲ್ಲ ಹಾಕಿದ್ದಾರೆ. ಏನು ಈವೆಂಟ್ ಅಂತೇಳಿ ನಂಗೆ ಗೊತ್ತಿರಲಿಲ್ಲ. ಸೊ ನಾವು ಸೀದಾ ಇವಾಗ ಹೋಗ್ತಿದ್ದೇವೆ ಇಲ್ಲಿಂದ. ತುಂಬ ಟಯರ್ಡ್ ಆಗಿತ್ತು ನಡೆದು. ನಾನೆಲ್ಲ ವೀಡಿಯೋ ಹಾಕಿಲ್ಲ, ಮೇಲಿಂದ ಮೇಲೆ ಅಷ್ಟೇ ಹಾಕ್ತಿದ್ದೇನೆ. ಬಟ್ ತುಂಬ ನಡೆದ್ವಿ ನಾವು. ಆಲ್ಮೋಸ್ಟ್ ಎಲ್ಲ ಫ್ಲೋರ್ ಎಲ್ಲ ಸುತ್ತಾಡಿ ಇವಾಗ ನಾವು ಹೋಗ್ತಿದ್ದೇವೆ. ನೆಕ್ಸ್ಟ್ ನಾವು ಅಜ್ಮಾನ್ಗೆ ಹೋಗ್ತಿದ್ದೇವೆ. ನಿಮಗೆ ಗೊತ್ತಿದೆಯಲ್ವ ಗೊತ್ತಿಲ್ಲ, ಅಜ್ಮಾನ್ ಒನ್ ಆಫ್ ದ ಎಮಿರೇಟ್ಸ್ ಇನ್ UAE. ಇದು ಶಾರ್ಜದ್ದು ತುಂಬ ಹತ್ತಿರ ಇದೆ. ಇಲ್ಲಿ ಒಂದು ಮಾಲಲ್ಲಿ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಶಾಪೇ ಇದೆ. ಬೂಮ್ ಡಿಸ್ಕೌಂಟ್ ಸೆಂಟರ್ ಅಂತೇಳಿ ಏನೋ ಇತ್ತು, ನೀವು ಗೂಗಲಲ್ಲಿ ಹಾಕ್ಬೋದು, ನಿಮಗೆ ಸಿಗುತ್ತೆ. ಸೊ ಅಲ್ಲಿ ತುಂಬ ಆಫರ್ಸ್ ಹಾಕಿದ್ರು. ಬಟ್ ನಾವು ಹೋದ ದಿನ ಆಫರ್ಸ್ ಇತ್ತು, ಸೊ ಅದಕ್ಕೆ ನಾವು ಹೋಗ್ತಿದ್ದೇವೆ. ಆಲ್ರೆಡಿ ನಮಗೆ ತುಂಬ ಟಯರ್ಡ್ ಆಗಿತ್ತು, ಬಟ್ ನೋಡುವ ಹೇಗಿದೆ ಅಂತೇಳಿ ಹೋಗ್ತಿದ್ದೇವೆ. ಸೊ ಇದು ಆ್ಯಕ್ಚುಲಿ ಹೊಸತ್ತಾಗಿ ಓಪನ್ ಆದ ಮಾಲ್ ಟೈಪೇ ಇದೆ, ಸ್ವಲ್ಪ ದೊಡ್ಡ ಮಾಲ್ ಅಲ್ಲ, ಚಿಕ್ಕ ಮಾಲ್. ಸೊ ಇಲ್ಲಿ ಬೂಮ್ ಡಿಸ್ಕೌಂಟ್ ಸೆಂಟರ್ ಅಂತ, ಬೂಮ್ ಸ್ಟೋರ್ ಡಿಸ್ಕೌಂಟ್ ಸೆಂಟರ್ ಅಂತೇಳಿ ಒಂದಿದೆ, ದೊಡ್ಡದಿದೆ. ತುಂಬ ಆಫರ್ ಎಲ್ಲ ಇತ್ತು. ಬಟ್ ನಿಜ ಹೇಳಬೇಕಂತೇಳಿದರೆ ಯಾವುದ್ರದ್ದು ಸಹ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಅದಕ್ಕೆ ತುಂಬ ಕಮ್ಮಿ ಪ್ರೈಸಿಗೆ ಸೇಲ್ ಮಾಡ್ತಿದ್ರು. ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಓಕೆ ತೊಗೋಬೋದು, ಬಟ್ ಅದು ಬಿಟ್ಟರೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಇಲ್ಲಿಂದ ತೊಗೊಳ್ಳೋದು ವೇಸ್ಟ್. ಮತ್ತು ಕಾರ್ಪೆಟ್ಗೆ ಎಲ್ಲ ತುಂಬ ಕಮ್ಮಿ ಇತ್ತು. ನೀವು ನೋಡ್ಬೋದು ಕಲೆಕ್ಷನ್ಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ನಾನು ಸುಮ್ಮನೆ ಹೀಗೆ ವೀಡಿಯೋ ಮಾಡ್ತಿದ್ದೇನೆ. ನಿಜ ಹೇಳ್ಬೇಕಂದ್ರೆ ನನಗೆ ಇಲ್ಲಿ ಎಂಥ ಸಹ ಐಟಮ್ ಇಷ್ಟ ಆಗಿಲ್ಲ. ಸೊ ನಾನು ಇಲ್ಲಿಂದ ಏನು ತೊಗೊಳ್ಳಿಲ್ಲ, ಹಾಗೆಯೇ ವಾಪಸ್ ಹೋಗ್ತಿದ್ದೇನೆ. ನಾವೆಲ್ಲ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಅಲ್ಲಿ ಆಫರ್ ಇದೆ, ಇಲ್ಲಿ ಆಫರ್ ಇದೆ ಅಂತೇಳಿ ನಾವು ಬರ್ತೇವೆ. ಬಟ್ ಇಲ್ಲಿ ಬಂದ ಮೇಲೆ ಬೇರೆಯೇ ಇರುತ್ತೆ. ಅವ್ರು ತೋರಿಸುವಾಗ ಚೆನ್ನಾಗಿರೋ ಐಟಮ್ಸ್ ಎಲ್ಲ ತೋರಿಸ್ತಾರೆ. ಇಲ್ಲಿ ಬಂದ ಮೇಲೆ ಅಂತೂ ಏನು ಚೆನ್ನಾಗಿರೋದಿಲ್ಲ ಐಟಮ್ಸ್. ಇದು ಕಾರ್ಪೆಟ್ ನೋಡಿ, 39 ದಿರಾಮ್ಸ್ಗೆ ಚೆನ್ನಾಗಿತ್ತು. ತುಂಬ ಮೆಟೀರಿಯಲ್ ಚೆನ್ನಾಗಿತ್ತು. ನಾವು ನಮ್ಮ ಮನೆಗೆ ತಂದ ಕಾರ್ಪೆಟ್ ಅಂತೂ ಎಕ್ಸ್ಪೆನ್ಸಿವ್, ಬಟ್ ತುಂಬ ಒಳ್ಳೆ ಕ್ವಾಲಿಟಿದು. ಇಲ್ಲಿ 39 ದಿರಾಮಿಗೆ ಇಷ್ಟು ಚೆನ್ನಾಗಿ ಕಾರ್ಪೆಟ್ ಸಿಗುತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ಓಕೆ. ಸೊ ಎಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಇವನಿಗೆ ಕರ್ಕೊಂಡು ಹೋಗಿರಲಿಲ್ಲ ಅಲ್ಲ, ಮನೇಲಿ ಆಟಾಡ್ತಿದ್ದ. ನಾವು ಬರೋ ಅಷ್ಟರಲ್ಲಿ ಅವನಿಗೆ ಎಚ್ಚರ ಆಗಿತ್ತು, ಆಟಾಡ್ತಿದ್ದ. ನೀವು ನೋಡ್ಬೋದು. ನಾವು ಬೆಳಿಗ್ಗೆ 9 ಗಂಟೆಗೆ ಹೋದದ್ದು, ರಾತ್ರಿ 9 ಗಂಟೆಗೆ ಬಂದಿದ್ದೇವೆ. 12 hours ಆಲ್ಮೋಸ್ಟ್ ಮಗುವಿಂದ ದೂರ ಇದ್ವಿ ನಾವು. ಇಷ್ಟು ಹೊತ್ತು ಯಾವತ್ತೂ ದೂರ ಇರಲಿಲ್ಲ. ನೋಡಿ ತುಂಬ ಖುಷಿಯಾಯಿತು. ಇವನಿಗೂ ನೀವು ನೋಡ್ಬೋದು, ಅವನು ತುಂಬ ನೆಗಡ್ತಿದ್ದ, ಖುಷಿಯಲ್ಲಿದ್ದ. ತುಂಬ ಅಂದರೆ ತುಂಬ ಕಷ್ಟ ಮಗುನ ಬಿಟ್ಟು ಎಲ್ಲಿ ಹೊರಗಡೆ ಹೋಗಲಿಕ್ಕೆ. ಇಲ್ಲಿ ನೋಡಿ, ಇಲ್ಲಿ ನಂದು ಹಸ್ಬೆಂಡಿಗೆ ಒಳ್ಳೆ ಹೆಡ್ ಮಸಾಜ್ ಸಿಗ್ತಿದೆ. ಹೆಡ್ ಮಸಾಜ್ ಕೊಡೋದ್ರಲ್ಲೆಲ್ಲ ತುಂಬ ಹುಷಾರು. ನೋಡಿ ಹೇಗೆ ಕೊಡ್ತಿದ್ದಾನೆ ಅಂತೇಳಿ, ಕಿಕ್ಕೆಲ್ಲ ಮಾಡ್ತಾನೆ ಚೆನ್ನಾಗಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ನಂದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.